ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ. ಪಾಂಡವರ ತೀರ್ಥಯಾತ್ರೆ. ಯುಧಿಷ್ಠಿರನು ಲೋಮಶ ಮಹರ್ಷಿಗಳ ಮುಂದೆ ಹೀಗೆ ಭಿನ್ನವಿಸಿದನು. ದಿವ್ಯ ಮಹರ್ಷಿಗಳೇ, ಈ ಎಲ್ಲ ಗುಣಗಳು ನನ್ನಲ್ಲಿ ಇವೆ ಎಂದು ನಾನು ಹೇಳಲಾರೆ. ನನ್ನಲ್ಲಿ ರುಜುಗುಣಗಳು ಇವೆ. ಆದಾಗ್ಯೂ ನಾನು ಅಪರಿಮಿತವಾದ ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ. ನನ್ನ ಹಾಗೆ ರುಜುಗುಣ ಸ್ವಭಾವ ಹೊಂದಿರುವ ಯಾರಾದರೂ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದಂತೆ ನನಗೆ ಕಾಣುತ್ತಿಲ್ಲ. ಪ್ರಪಂಚದಲ್ಲಿ ಇನ್ನೊಂದು ವಿಕಾರವನ್ನು ನಾನು ನೋಡುತ್ತಿದ್ದೇನೆ. ಯಾವ ಒಳ್ಳೆಯ ಗುಣಗಳು ಇಲ್ಲದ ನನ್ನ ಶತ್ರುಗಳು ಅಭ್ಯುದಯ ಹೊಂದುತ್ತಿರುವ ವಿಕೃತಿಯನ್ನು ನಾನು ಕಾಣುತ್ತಿದ್ದೇನೆ. ಯುಧಿಷ್ಠಿರ, ದುಷ್ಟ ಕಾರ್ಯಗಳಲ್ಲಿ ನಿರತರಾಗಿರುವ ನಿನ್ನ ಶತ್ರುಗಳು ಅಭ್ಯುದಯ ಹೊಂದುತ್ತಿದ್ದಾರೆಂದು ದುಃಖಿಸಬೇಡ. ದುಷ್ಟ ಕಾರ್ಯಗಳು ಅಭ್ಯುದಯವನ್ನು ತರುತ್ತವೆ, ಆದರೆ ಅವು ಅಲ್ಪಾಯು. ನಾನು ದುರ್ಮಾರ್ಗವನ್ನು ಹಿಡಿದ ಅನೇಕ ಮಂದಿ ಅಸುರರನ್ನು ನೋಡಿದ್ದೇನೆ. ಅವರು ಅಭ್ಯುದಯ ಹೊಂದಿದಂತೆ ಕಂಡರೂ ಕಡೆಯಲ್ಲಿ ಹೇಳ ಹೆಸರಿಲ್ಲದಂತೆ ನಿರ್ನಾಮವಾದರು. ಪ್ರಾಚೀನ ಕಾಲದಲ್ಲಿ ದೇವತೆಗಳು ತೀರ್ಥಯಾತ್ರೆಯ ಮಾರ್ಗವನ್ನು ಅನುಸರಿಸಿದರೆ ದಾನವರು ಹಾಗೆ ಮಾಡಲಿಲ್ಲ. ಅಭ್ಯುದಯದಿಂದಾಗಿ ದಾನವರ ಕೈ ಮೇಲಾಯಿತು. ಅವರು ಮಾನ ಮರ್ಯಾದೆ ನಾಚಿಕೆಗಳನ್ನು ಬಿಟ್ಟು ಕೆಲವು ಗುಣಗಳ ದಾಸರಾದರು. ಅವರಿಗೆ ಪ್ರಜ್ಞೆ ಇಲ್ಲವಾಯಿತು, ಔಚಿತ್ಯ ಜ್ಞಾನ ಇಲ್ಲವಾಯಿತು. ಅಂತಿಮವಾಗಿ ನಾಶ ಹೊಂದಿದರು. ರುಜುಮಾರ್ಗ ಅನುಸರಿಸಿದ ದೇವತೆಗಳು ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆ ಮಾಡಿದರು, ಪಾಪಗಳಿಂದ ದೂರವಾದರು. ಹೀಗಾಗಿ ಅವರು ಅಭ್ಯುದಯ ಹೊಂದಿದರು. ಅವರ ಮಾರ್ಗವನ್ನು ನೀವು ಅನುಸರಿಸಿ. ನೀವು ದಾನವರಂತೆ ಪಾಪಿಗಳಲ್ಲ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಅಜ್ಞಾನದ ಗುಲಾಮರಾದ ಧೃತರಾಷ್ಟ್ರನ ಮಕ್ಕಳು ನಾಶ ಹೊಂದುವರು. ಲೋಮಶರು ಹೀಗೆ ಹೇಳಿ ಪಾಂಡವರನ್ನು ಆಶೀರ್ವದಿಸಿದರು. ಅಗಸ್ತ್ಯ ಮಹರ್ಷಿಗಳು ಇಲ್ವಲ ಸೋದರರು. ಯುಧಿಷ್ಠಿರ ಮತ್ತು ಅವನ ಜೊತೆಯಲ್ಲಿದ್ದವರು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟರು. ಹಲವಾರು ನದಿಗಳಲ್ಲಿ ಪುಣ್ಯಸ್ನಾನ ಮಾಡಿದರು. ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಅವರು ಭೇಟಿ ಕೊಟ್ಟ ಪುಣ್ಯಕ್ಷೇತ್ರಗಳಲ್ಲಿ ದುರ್ಜಯವು ಒಂದು. ಅಗಸ್ತ್ಯ ಋಷಿಗಳು ವಾತಾಪಿ, ಇಲ್ವಲ ಎಂಬ ರಾಕ್ಷಸರನ್ನು ಕೊಂದುದನ್ನು ಲೋಮಶರು ತಿಳಿಸಿದರು. ಒಂದಾನೊಂದು ಕಾಲದಲ್ಲಿ ಇಲ್ವಲನೆಂಬ ರಾಕ್ಷಸನಿದ್ದ. ವಾತಾಪಿ ಅವನ ತಮ್ಮ. ದೇವೇಂದ್ರನಂಥ ಪುತ್ರನನ್ನು ತನಗೆ ಕರುಣಿಸುವಂತೆ ಒಮ್ಮೆ ಇಲ್ವಲನು ಬ್ರಾಹ್ಮಣರಲ್ಲಿ ಪ್ರಾರ್ಥಿಸಿಕೊಂಡನು. ಬ್ರಾಹ್ಮಣರು ಅವನ ಪ್ರಾರ್ಥನೆಯನ್ನು ಪುರಸ್ಕರಿಸಲಿಲ್ಲ. ಕೋಪಗೊಂಡ ಇಲ್ವಲನಿಗೆ ಬ್ರಾಹ್ಮಣರನ್ನು ಕಂಡರೆ ಆಗದಾಯಿತು. ಅವನು ಬ್ರಾಹ್ಮಣರ ಶತ್ರುವಾದ. ಇಲ್ವಲನಿಗೆ ಮಾಂತ್ರಿಕ ವಿದ್ಯೆ ಶಕ್ತಿಗಳು ಇದ್ದವು. ಅವನು ವಾತಾಪಿಯನ್ನು ಒಂದು ಮೇಕೆಯನ್ನಾಗಿ ಪರಿವರ್ತಿಸಿ ಅದರ ಮಾಂಸದಿಂದ ಬ್ರಾಹ್ಮಣರಿಗೆ ಭೋಜನವನ್ನು ಏರ್ಪಡಿಸುತ್ತಿದ್ದ. ಇಲ್ವಲನಿಗೆ ದೊಡ್ಡ ದನಿಯಿಂದ ಯಾರನ್ನಾದರೂ ಕರೆಯುವ ಮಾಂತ್ರಿಕ ಶಕ್ತಿ ಇತ್ತು. ಹೀಗೆ ಕರೆಸಿಕೊಂಡವನು ಎಲ್ಲೇ ಇರಲಿ, ಯಾವ ರೂಪದಲ್ಲೇ ಇರಲಿ, ಇಲ್ವಲನ ಮುಂದೆ ಪ್ರತ್ಯಕ್ಷವಾಗುತ್ತಿದ್ದರು. ಮೇಕೆಯ ಮಾಂಸದ ಭಕ್ಷ್ಯಗಳನ್ನು ಬ್ರಾಹ್ಮಣರಿಗೆ ಉಣಬಡಿಸುತ್ತಿದ್ದ. ಇಲ್ವಲನು ಊಟದ ನಂತರ ವಾತಾಪಿ ಹೊರಗೆ ಬಾ ಎಂದು ಜೋರಾಗಿ ಕರೆಯುತ್ತಿದ್ದ. ವಾತಾಪಿ ಬ್ರಾಹ್ಮಣರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಬರುತ್ತಿದ್ದ. ಬ್ರಾಹ್ಮಣರು ಹಸು ನೀಗುತ್ತಿದ್ದರು. ಹೀಗೆ ಇಲ್ವಲನು ಹಲವಾರು ಮಂದಿ ಬ್ರಾಹ್ಮಣರ ಸಂಹಾರ ಮಾಡಿದ್ದ. ಈ ಸಮಯದಲ್ಲಿ ಅಗಸ್ತ್ಯ ಋಷಿಗಳು ವಿವಾಹ ಮಾಡಿಕೊಳ್ಳಲು ನಿಶ್ಚಯಿಸಿದ್ದರು. ವಿವಾಹ ಮಾಡಿಕೊಂಡು ಸಂತಾನ ಪಡೆದಲ್ಲಿ ಪಿತಾಮಹರನ್ನು ಸ್ವರ್ಗಕ್ಕೆ ಕಳುಹಿಸಬಹುದು ಎನ್ನುವುದು ಅವರ ಇಚ್ಛೆಯಾಗಿತ್ತು. ಲೋಪಾಮುದ್ರೆ ವಿದರ್ಭ ದೇಶದ ರಾಜಪುತ್ರಿ. ಅವಳು ರೂಪ ಸದ್ಗುಣಗಳ ಸಾಕಾರ ಮೂರ್ತಿಯಾಗಿದ್ದಳು. ಅಗಸ್ತ್ಯರು ವಿದರ್ಭದ ರಾಜನಲ್ಲಿಗೆ ಹೋಗಿ ಲೋಪಾಮುದ್ರೆಯನ್ನು ಮದುವೆಯಾಗುವ ತಮ್ಮ ಇಚ್ಛೆಯನ್ನು ತಿಳಿಸಿದರು. ರಾಜ ರಾಣಿಯರಿಗೆ ವ್ರತ, ಪೂಜೆ, ತಪಸ್ಸುಗಳಲ್ಲಿ ಮಗ್ನರಾಗಿರುವ
ಅಗಸ್ತ್ಯ ತಮ್ಮ ಮಗಳಿಗೆ ಸರಿಸಾಟಿಯಾದ ವರನಲ್ಲ ಎನಿಸಿತು. ಆದರೆ ಅಗಸ್ತ್ಯ ಋಷಿಗಳ ಬೇಡಿಕೆಯನ್ನು ತಿರಸ್ಕರಿಸುವಷ್ಟು ಧೈರ್ಯವೂ ಅವರಿಗಿರಲಿಲ್ಲ. ಆಗ ಲೋಪಾಮುದ್ರೆಯ ಅಗಸ್ತ್ಯರ ಮನವಿಯನ್ನು ಒಪ್ಪಿಕೊಳ್ಳುವಂತೆ ತಂದೆ ತಾಯಿಯರ ಮನವೊಲಿಸಿದಳು. ಲೋಪಾಮುದ್ರೆಯನ್ನು ಅಗಸ್ತ್ಯರು ಮದುವೆಯಾಗಿ ತಪೋವನದ ಕುಟೀರದಲ್ಲಿ ನೆಲೆಸಿದರು. ದಂಪತಿಗಳು ಸುಖ ಸಂತೋಷದಿಂದ ಇದ್ದರು. ಒಮ್ಮೆ ಲೋಪಾಮುದ್ರೆಗೆ ಭವ್ಯವಾದ ಉಡುಪುಗಳನ್ನು, ಹೊಳೆಯುವ ಆಭರಣಗಳನ್ನು ಹೊಂದುವ ಬಯಕೆಯಾಯಿತು. ಇದಕ್ಕಾಗಿ ಅಗಸ್ತ್ಯರು ಹಣ ಗಳಿಸಬೇಕಾಗಿ ಬಂತು. ಅವರು ಮೊದಲು ದೊರೆ ಶ್ರುತರ್ವಾಣನಲ್ಲಿಗೆ ಹೋದರು. ಸಾಧ್ಯವಾದಷ್ಟು ಸಂಪತ್ತನ್ನು ತನಗೆ ಉಡುಗೊರೆಯಾಗಿ ನೀಡುವಂತೆ ರಾಜನಲ್ಲಿ ಮನವಿ ಮಾಡಿಕೊಂಡರು. ಆದರೆ ತನ್ನ ಸಲುವಾಗಿ ಪ್ರಜೆಗಳ ಮೇಲೆ ಹೆಚ್ಚಿನ ಕರಭಾರ ಹೇರಬಾರದೆಂದು ಅವರು ತಿಳಿಸಿದರು. ಆಗ ರಾಜನು ರಾಜ್ಯದ ಲೆಕ್ಕಪತ್ರಗಳನ್ನು ಅಗಸ್ತ್ಯರ ಮುಂದೆ ಮಂಡಿಸಿ, ಮಹರ್ಷಿಗಳೇ, ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ನಂತರ ತಮಗೆ ಬೇಕಾದಷ್ಟು ತೆಗೆದುಕೊಳ್ಳಿ ಎಂದು ನುಡಿದನು. ಅಗಸ್ತ್ಯರು ಲೆಕ್ಕಪತ್ರಗಳನ್ನು ಪರಿಶೀಲಿಸಿದಾಗ ರಾಜ್ಯದ ವರಮಾನ ಖರ್ಚುಗಳು ಸರಿಸಮಾನವಾಗಿರುವುದು ಕಂಡುಬಂತು. ಪ್ರಜೆಗಳಿಗೆ ತಮ್ಮ ಸಲುವಾಗಿ ಹೆಚ್ಚಿನ ತೆರಿಗೆ ವಿಧಿಸುವುದು ಅಗಸ್ತ್ಯರಿಗೆ ಸರಿ ಕಾಣಲಿಲ್ಲ. ಹೀಗಾಗಿ ಅವರು ರಾಜನಿಂದ ಬರಿಗೈಯಲ್ಲಿ ಹಿಂದಿರುಗಿದರು. ಅವರು ಇನ್ನಿಬ್ಬರು ಮಹಾರಾಜರ ಬಳಿಗೆ ಹೋದರು. ಅಲ್ಲೂ ಇದೇ ಅನುಭವವಾಯಿತು. ಅಗಸ್ತ್ಯರು ತಮಗೆ ಅಗತ್ಯವಾಗಿರುವ ಸಂಪತ್ತನ್ನು ಗಳಿಸುವುದು ಹೇಗೆ? ಆಗ ಭೂಲೋಕದಲ್ಲಿ ಅತಿ ಶ್ರೀಮಂತನಾಗಿದ್ದ ಇಲ್ವಲನ ಬಳಿ ಹೋಗುವಂತೆ ರಾಜರು ಸಲಹೆ ಮಾಡಿದರು. ಇಲ್ವಲನು ಅವರುಗಳನ್ನು ಪುರದ ಪ್ರವೇಶ ದ್ವಾರದಲ್ಲಿಯೇ ಆದರದಿಂದ ಸ್ವಾಗತಿಸಿ ಬರಮಾಡಿಕೊಂಡನು. ಅನಂತರ ಅರಮನೆಗೆ ಕರೆದುಕೊಂಡು ಹೋದನು. ಇಲ್ವಲನ ತಮ್ಮ ವಾತಾಪಿ ಮೇಕೆಯ ರೂಪವನ್ನು ಹೊಂದಿದನು. ಮೇಕೆಯ ಮಾಂಸದಿಂದ ರಾಜರಿಗೆ ಭೋಜನ ಸಿದ್ಧವಾಯಿತು. ದೊರೆಗಳಿಗೆ ಇಲ್ವಲನ ಈ ಮಾರಣಾಂತಿಕ ಔತಣದ ಗುಟ್ಟು ತಿಳಿದಿತ್ತು. ಅಗಸ್ತ್ಯರಿಗೂ ಅವನು ಇದೇ ಗತಿ ಕಾಣಿಸಬಹುದೆಂದು ಅವರು ನಿರೀಕ್ಷಿಸಿರಲಿಲ್ಲ. ಆದರೆ ಇಲ್ವಲನು ಅದೇ ಸಂಚು ನಡೆಸಿರುವುದು ತಿಳಿದು ರಾಜರೆಲ್ಲರೂ ಅಧೀರರಾದರು. ಅವರ ಮುಖಗಳು ಕಾಂತಿಹೀನವಾದವು. ಆದರೆ ಅಗಸ್ತ್ಯ ಋಷಿಗಳಿಗೆ ತಮ್ಮ ದಿವ್ಯಜ್ಞಾನದಿಂದ ಇಲ್ವಲನ ದುರುದ್ದೇಶ ಗೊತ್ತಾಯಿತು. ದೊರೆಗಳ ಗಾಬರಿ ಗೊಂದಲಗಳನ್ನು ಕಂಡು ಅಗಸ್ತ್ಯರು ಹೇಳಿದರು, ರಾಜರೇ, ನೀವು ಆತಂಕ ಪಡಬೇಕಾಗಿಲ್ಲ. ನಾನೊಬ್ಬನೇ ಮೇಕೆ ಮಾಂಸದ ಊಟವನ್ನು ಮಾಡುವೆನು. ಇಲ್ವಲನು ಆದರಪೂರ್ವಕವಾಗಿ ಅಗಸ್ತ್ಯರಿಗೆ ಉಣಬಡಿಸುವ ವ್ಯವಸ್ಥೆ ಮಾಡಿದನು. ಅಗಸ್ತ್ಯರ ಭೋಜನವಾಯಿತು. ಕೂಡಲೇ ಇಲ್ವಲನು ವಾತಾಪಿ, ಹೊರಕ್ಕೆ ಬಾ ಎಂದನು. ಮರುಕ್ಷಣವೇ ಅಗಸ್ತ್ಯರು ವಾತಾಪಿ, ಜೀರ್ಣೋಭವ ಎಂದು ಬಿಟ್ಟರು. ವಾತಾಪಿ, ನಾನು ನಿನ್ನನ್ನು ಆಗಲೇ ಜೀರ್ಣಿಸಿಕೊಂಡಾಗಿದೆ, ನೀನು ಹೇಗೆ ಬರುತ್ತೀಯಾ ಎಂದು ಅಗಸ್ತ್ಯರು ನಗುತ್ತಾ ಹೇಳಿದರು. ಬೇಸ್ತು ಬಿದ್ದಿದ್ದ ಇಲ್ವಲನು ಸ್ತಂಭೀಭೂತನಾಗಿ ನಿಂತಿದ್ದನು. ಕೆಲವು ನಿಮಿಷಗಳ ನಂತರ ಇಲ್ವಲನು ವಿನಯದಿಂದ ಕೈಮುಗಿದು, ಮಹಾಮುನಿಗಳೇ, ಯಾವ ಉದ್ದೇಶದಿಂದ ತಾವು ಇಲ್ಲಿಗೆ ದಯಮಾಡಿಸಿದ್ದೀರಿ ಎಂದು ಕೇಳಿದನು. ಅಗಸ್ತ್ಯರು ಹೇಳಿದರು, ಇಲ್ವಲ, ನಿನ್ನ ಮಾಂತ್ರಿಕ ಶಕ್ತಿಯು ನನಗೆ ತಿಳಿದಿತ್ತು. ಹಾಗೂ ನೀನು ಭಾರಿ ಶ್ರೀಮಂತನೆಂಬುದೂ ತಿಳಿದಿತ್ತು. ನಿನ್ನಲ್ಲಿ ಹೇರಳವಾಗಿರುವ ಹಣವನ್ನು ನನಗೆ ಕೊಡು. ಇಲ್ವಲನು ಅದರಂತೆ ನಡೆದುಕೊಂಡನು. ಅಗಸ್ತ್ಯರು ಅಪರಿಮಿತ ಸಂಪತ್ತಿನೊಂದಿಗೆ ಆಶ್ರಮಕ್ಕೆ ಹಿಂದಿರುಗಿದರು. ಲೋಪಾಮುದ್ರೆಗೆ ಅತೀವ ಸಂತೋಷವಾಯಿತು. ಅಗಸ್ತ್ಯರು ಅವಳನ್ನು ಕೇಳಿದರು, ನಿನಗೆ 1000 ಪುತ್ರರು ಬೇಕು ಅಥವಾ 1000 ಪುತ್ರರಿಗೆ ಸಮನಾದ ಒಬ್ಬ ಮಗ ಬೇಕು? 1000 ಪುತ್ರರ ವ್ರತಾಚರಣೆ ತಪಸ್ಸುಗಳಿಗೆ ಸಮನಾದ ಒಬ್ಬನೇ ಒಬ್ಬ ಪುತ್ರನು ಸಾಕು ಎಂದಳು ಲೋಪಾಮುದ್ರೆ. ತಥಾಸ್ತು ಎಂದರು ಋಷಿಗಳು. ಲೋಪಾಮುದ್ರೆಯು ಗರ್ಭವನ್ನು ಧರಿಸಿದ ನಂತರ ಅಗಸ್ತ್ಯ ಋಷಿಗಳು ತಪಸ್ಸನ್ನಾಚರಿಸಲು ಕಾಡಿಗೆ ಹೋದರು. ಲೋಪಾಮುದ್ರೆಯ ಉದರದಲ್ಲಿ ಶಿಶು 7 ವರ್ಷ ಬೆಳೆಯಿತು. ದೇದೀಪ್ಯಮಾನವಾದ ಮಗನು ಅವಳಿಗೆ ಜನಿಸಿದನು. ಪರಶುರಾಮನ ಪರಾಭವ. ಪಾಂಡವರ ಪರಿವಾರದವರು ಗಂಗಾ ತೀರವನ್ನು ತಲುಪಿ ಅಲ್ಲಿಂದ ಮುಂದೆ ಭೃಗುತೀರ್ಥಕ್ಕೆ ಬಂದರು.
ಪರಶುರಾಮನು ಕಳೆದುಕೊಂಡಿದ್ದ ಶಕ್ತಿ ಪರಾಕ್ರಮಗಳನ್ನು ಭೃಗುತೀರ್ಥದಲ್ಲಿ ಸ್ನಾನ ಮಾಡಿ ಮರಳಿ ಪಡೆದ ಕ್ಷೇತ್ರವಿದೆಂದು ಲೋಮಶರು ತಿಳಿಸಿದರು. ದಶರಥನ ಪುತ್ರ ಶ್ರೀರಾಮ ಮಹಾನ್ ಉದ್ಧಾರಕ, ಸದ್ಗುಣ, ರುಜುತ್ವ, ವೀರ, ಶೌರ್ಯ ಪರಾಕ್ರಮಗಳಲ್ಲಿ ಅವನಿಗೆ ಸರಿಸಾಟಿಯಾದವರು ಮತ್ತೊಬ್ಬರಿರಲಿಲ್ಲ. ಪರಶುರಾಮನಿಗೆ ರಾಮನನ್ನು ಪರೀಕ್ಷಿಸುವ ಅಪೇಕ್ಷೆಯುಂಟಾಯಿತು. ಹೀಗಾಗಿ ದಶರಥನ ರಾಜಧಾನಿ ಅಯೋಧ್ಯೆಗೆ ಹೊರಟ. ಪರಶುರಾಮನನ್ನು ಅರಮನೆಗೆ ಕರೆತರುವಂತೆ ದಶರಥನು ರಾಮನಿಗೆ ಆಜ್ಞಾಪಿಸಿದ. ರಾಮನು ನಗರದ ಪ್ರವೇಶ ದ್ವಾರ ಮಂಟಪದಲ್ಲಿ ಪರಶುರಾಮನನ್ನು ಸ್ವಾಗತಿಸಲು ಕಾದು ನಿಂತನು. ಪರಶುರಾಮನನ್ನು ಬರಮಾಡಿಕೊಂಡನು. ಆಗ ಪರಶುರಾಮನು ರಾಮನಿಗೆ ಹೇಳಿದನು, ದಶರಥ ಪುತ್ರನೇ, ನನ್ನ ಕೈಯಲ್ಲಿರುವ ಧನಸ್ಸನ್ನು ನಿನ್ನೆಲ್ಲ ಶಕ್ತಿಯನ್ನು ಬಳಸಿ ಎತ್ತಿಕೋ, ಹೆದೆಯನ್ನು ಬಿಗಿ, ಇದು ಕ್ಷತ್ರಿಯರನ್ನೆಲ್ಲ ನಿರ್ನಾಮ ಮಾಡಿದ ಬಿಲ್ಲು. ಶ್ರೀರಾಮ ಸೌಜನ್ಯದಿಂದ ಉತ್ತರಿಸಿದ, ಮಹಾಬ್ರಾಹ್ಮಣನೇ, ನೀನು ನನ್ನನ್ನು ಈ ರೀತಿ ಅವಮಾನಗೊಳಿಸಬಾರದು. ಇಕ್ಷ್ವಾಕು ವಂಶದವರು ಯಾರು ತಮ್ಮ ಶಕ್ತಿ ಪರಾಕ್ರಮಗಳ ಬಗ್ಗೆ ಜಂಬ ಕೊಚ್ಚಿಕೊಳ್ಳುವುದಿಲ್ಲ. ಪರಶುರಾಮನು ಹೇಳಿದ, ಈ ಹರಟೆಯೆಲ್ಲ ಸಾಕು. ನಿನ್ನಲ್ಲಿ ಅಂಥ ಶಕ್ತಿ ಪರಾಕ್ರಮಗಳಿದ್ದರೆ ನನ್ನ ಧನಸ್ಸನ್ನು ಎತ್ತಿ ಹೆದೆಯನ್ನು ಹೂಡು. ಶ್ರೀರಾಮ ಈ ಮಾತುಗಳನ್ನು ಕೇಳಿ ಕೋಪದಿಂದ ಕೆರಳಿದ. ಪರಶುರಾಮನ ಅಭೇದ್ಯ ಧನುಸ್ಸನ್ನು ಅನಾಯಾಸದಿಂದ ಎತ್ತಿ ಹೆದೆಯನ್ನು ಏರಿಸಿದ. ಹೆದೆಯ ಟೇಂಕಾರ ಸುತ್ತಮುತ್ತಲಿನ ಹಕ್ಕಿಗಳ ಪ್ರಾಣಿಗಳ ಎದೆಯನ್ನು ನಡುಗಿಸಿತು. ಹಕ್ಕಿಗಳು ಹಾರಿಹೋದವು. ಅನಂತರ ಶ್ರೀರಾಮನು ಪರಶುರಾಮನಿಗೆ ಹೇಳಿದನು, ಭಾರ್ಗವರಾಮ, ನಾನು ನೀನು ಹೇಳಿದ ಸಾಹಸ ಕಾರ್ಯವನ್ನು ಮಾಡಿರುವೆ. ಮುಂದೇನು ಮಾಡಬೇಕು? ಪರಶುರಾಮನು ಅಸಾಧಾರಣ ಶಕ್ತಿಯ ಬಾಣವೊಂದನ್ನು ಕೊಟ್ಟು ಅದನ್ನು ಹೂಡುವಂತೆ ತಿಳಿಸಿದ. ಶ್ರೀರಾಮನು ಕೆರಳಿ ನುಡಿದನು, ಭಾರ್ಗವರಾಮ, ನೀನು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ನೀನು ಹೇಳಿದಂತೆ ಮಾಡಿದ್ದೇನೆ. ನಾನು ನಿನ್ನನ್ನು ಕ್ಷಮಿಸಿರುವೆ. ನೀನು ದುರಹಂಕಾರಿ, ಮುಖಭಂಗ ಮಾಡುವಂತೆ ನಡೆದುಕೊಳ್ಳುವವನು. ನಿನಗೆ ನನ್ನನ್ನು ಗ್ರಹಿಸುವುದು ಸಾಧ್ಯವಾಗದೆ ಹೋದರೆ ನಾನು ನಿನಗೆ ದಿವ್ಯ ಒಳನೋಟವನ್ನು ಅನುಗ್ರಹಿಸುವೆ. ಶ್ರೀರಾಮನ ಈ ಬೋಧನೆಯಿಂದ ಪರಶುರಾಮನಿಗೆ ಭಗವಂತನ ವಿಶ್ವರೂಪ ದರ್ಶನವಾಯಿತು. ಶ್ರೀರಾಮನು ಪರಶುರಾಮನಿತ್ತಿದ್ದ ಬಾಣವನ್ನು ಬಿಲ್ಲಿಗೆ ಹೂಡಿ ಪ್ರಯೋಗಿಸಿದನು. ಭೂಮಿಯಲ್ಲಿ ಭಾರೀ ಶಬ್ದವಾಯಿತು. ಆಕಾಶದಲ್ಲಿ ಉಲ್ಕಾಪಾತವಾಯಿತು. ಧೂಳು ತುಂಬಿ ಚಂಡಮಾರುತ ಜಗತ್ತನ್ನು ಆವರಿಸಿತು. ಬಾಣ ಪರಶುರಾಮನ ಪ್ರಜ್ಞೆಯನ್ನು ತಪ್ಪಿಸಿ ಮರಳಿ ಬಂದು ಶ್ರೀರಾಮನ ಬತ್ತಳಿಕೆಯನ್ನು ಸೇರಿತು. ಸ್ವಲ್ಪ ಸಮಯದ ನಂತರ ಪರಶುರಾಮನಿಗೆ ಪ್ರಜ್ಞೆ ಬಂತು. ಅವನು ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಶ್ರೀರಾಮನ ಸೂಚನೆಯಂತೆ ಪರಶುರಾಮನು 1 ವರ್ಷ ಕಾಲ ಅಲ್ಲಿದ್ದ. ವರ್ಷದ ಕೊನೆಯಲ್ಲಿ ಅವನ ವಂಶದ ಪೂರ್ವಜರು ಅವನೆದುರು ಪ್ರತ್ಯಕ್ಷರಾದರು. ದುರಹಂಕಾರ ಮುಕ್ತನು ಹಾಗೂ ತೇಜೋಹೀನನು ಆಗಿರುವ ಪರಶುರಾಮನನ್ನು ಅವರು ಕಂಡರು. ಭಗವಂತನ ಬಗೆಗಿನ ನಿನ್ನ ವರ್ತನೆ ಸರಿಯಾದುದಲ್ಲ ಎಂದು ಹೇಳಿ ವಧುಸಾರ ನದಿಯಲ್ಲಿ ಪುಣ್ಯಸ್ನಾನ ಮಾಡುವಂತೆ ತಿಳಿಸಿದರು. ಈ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನೀನು ಎಲ್ಲ ಅಪರಾಧಗಳಿಂದ ಮುಕ್ತನಾಗಿ ಪರಿಶುದ್ಧನಾಗುವೆ, ಮೊದಲಿನಂತೆ ತೇಜಸ್ವಿಯಾಗುವೆ ಎಂದು ಅವನ ಪೂರ್ವಜರು ನುಡಿದರು. ಭಾರ್ಗವರಾಮನು ಹಿರಿಯರು ಹೇಳಿದ ಮಾತುಗಳನ್ನು ಪಾಲಿಸಿ ಮರಳಿ ದೀಪ್ತಿಮಂತನಾದನು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.